ಈ ಕಥೆ ಕೇಳಿದಾಗ ಅನಿಸುತ್ತೆ, ನಾವು ನಿರ್ಲಕ್ಷ್ಯ ನಮ್ಮ ತಂದೆ ತಾಯಿಗಳಿಗೆ ಮಾಡುವಾಗ ಈ ಕಥೆ ತುಂಬ ಮುಖ್ಯ ಆಗುತ್ತೆ. ನಾವು ಹುಟ್ಟಿದಾಗ ನಾವು ನೋಡಿದ ಮುಖ ಮೊದಲು ನಮ್ಮ ತಾಯಿ, ಹಾಗೂ ಆ ಭದ್ರತೆಗಳನ್ನು ಅನುಭವಿಸಿದ ಕೈಗಳು ನಮ್ಮ ತಂದೆ ಕೈಗಳಾಗಿರ್ತವೆ. ಮಗುವಿನ ಮೊದಲ ಹೆಜ್ಜೆಯಿಂದ ಹಿಡಿದು ಅವನ ಕನಸುಗಳ ತನಕ ತಂದೆ ತಾಯಿಗಳು ಎಲ್ಲ ಇಚ್ಛೆಗಳನ್ನು ತ್ಯಜಿಸಿ ಮಕ್ಕಳ ಹಿಂದೆಯೇ ಇರ್ತಾರೆ. ನೋವನ್ನು ಮುಚ್ಚಿ ಮಕ್ಕಳ ಮುಖದಲ್ಲಿ ನಗುವನ್ನು ತರಿಸ್ತಾರೆ. ಜೀವನದಲ್ಲಿ ಒಂದು ಕಠಿಣ ಸತ್ಯ ಏನಂದರೆ, ಅವ್ರು ನಮ್ಮ ಜೊತೆ ಇರುವಾಗ ನಾವು ಅವರ ಮೌಲ್ಯಗಳನ್ನು ಅರಿಯೋದಿಲ್ಲ. ಕಾಳಜಿ ಆಗಿರ್ಬೋದು, ಆ ಕಾಳಜಿನೇ ನಮಗೆ ಕಿರಿಕಿರಿ ಅಂತ ಅನಿಸುತ್ತೆ. ಸಲಹೆಗಳು ಅಡ್ಡಿ ಆಗ್ತವೆ. ಪ್ರೀತಿ ನಮಗೆ ಸಾಮಾನ್ಯವಾಗಿ ಕಾಣಿಸುತ್ತೆ. ಆದರೆ ಕಾಲ ಬದಲಾಗುತ್ತೆ. ಒಂದು ದಿನ ನಾವು ಒಬ್ಬರೇ ಇದ್ದಾಗ ಆ ಎಲ್ಲ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಅಂದಾಗ ಮಾತ್ರ ಅರಿವಾಗುತ್ತೆ ಅವರು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಸ್ಥಾನವನ್ನು ಹೊಂದಿದ್ರು ಅಂತ ಆಗ ಗೊತ್ತಾಗುತ್ತೆ. ಗೊತ್ತಾದಾಗ ನನಗೆ ಈ ಕತೆ ತುಂಬ ಇಷ್ಟ ಆಗುತ್ತೆ. ಒಂದು ಸುಂದರವಾದಂಥ ಹಳ್ಳಿ. ರಮೇಶ ಅಂತ ಒಬ್ಬ ಹುಡುಗ ತಂದೆ ತಾಯಿಗಳ ಜೊತೆ ವಾಸಿಸ್ತಾತ. ಒಂದು ಸುಂದರವಾದ ಹಳ್ಳಿ. ರಮೇಶ ಅಂತ ಒಬ್ಬ ಹುಡುಗ ತನ್ನ ತಂದೆ ತಾಯಿಗಳ ಜೊತೆ ಇರ್ತಾನೆ. ತಂದೆ ಶಂಕರಯ್ಯ ಅಂತ ತುಂಬ ಶ್ರಮಜೀವಿಯಾಗಿರ್ತಾರೆ, ರೈತರಾಗಿರ್ತಾರೆ, ಶ್ರಮಜೀವಿ. ತಾಯಿ ಲಕ್ಷ್ಮಿ ಅಂತ ಪ್ರೀತಿಯ ಆಳತೆಗೆ ಅರ್ಥ ಅವಳಾಗಿರ್ತಾಳೆ. ಅವನ ತಾಯಿ ಮಗನಿಗೆ ದೇವರಂತೆ ನೋಡ್ಕೊಳ್ತಿರ್ತಾರೆ. ಕಾರಣ ಚಿಕ್ಕವನಿದ್ದಾಗಿಂದ ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ. ಚುರುಕಾಗಿರ್ತಾನೆ. ಹಾಗೆ ಅವನ ಹತ್ರ ಒಂದು ದೊಡ್ಡ ದೋಷವೂ ಇತ್ತು. ತಂದೆ ತಾಯಿಗಳನ್ನು ಗೌರವದಿಂದ ಕಾಣ್ತಾ ಇರಲಿಲ್ಲ. ವಯಸ್ಸು ಬೆಳೆದಂಗೆ ಗೌರವ ಕಮ್ಮಿ ಆಗ್ತಾ ಬರ್ತಾ ಇತ್ತು. ತಾಯಿ ಬೆಳಿಗ್ಗೆ ಎದ್ದೊಡನೆ ಅವನಿಗಾಗಿ ತಿನ್ನೋದಕ್ಕಂಥ ಉಪಹಾರ ಏನಾದರೂ ಮಾಡಿದ್ರೆ ಆಗ ಇದು ಬಿಸಿ ಇಲ್ಲ, ನನಗೆ ತಿನ್ನೋದಕ್ಕಾಗೋದಿಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ. ನನಗೆ ಟೈಮ್ ಇಲ್ಲ, ಇದೇನು ಸಾದಾ ಊಟ ಅಂತ ಕೋಪಗೊಳ್ತಾ ಇದ್ದ. ಒಂದು ರೀತಿ ತಿನ್ನೋದಕ್ಕೆ ಏನೂ ಇಲ್ಲದೇ ಇದ್ದರೂ ಕೂಡ ಏನೋ ಒಂದು ರೂಪ ಮಾಡಿ ಕೊಟ್ಟರೂ ಕೂಡ ತಿಂತಾ ಇರಲಿಲ್ಲ. ತಂದೆ ಹೊಲದಲ್ಲಿ ಕಷ್ಟಪಟ್ಟು ಹಣ ಸಂಪಾದಿಸಿ ಓದಿಗೆ ಎಲ್ಲವನ್ನ ಕೊಡ್ತಾಯಿದ್ರು. ಆದರೆ ಈ ರಮೇಶನಿಗೆ ಎಂದಿಗೂ ಅವರಿಗೆ ಧನ್ಯವಾದ ತಿಳಿಸ್ಬೇಕು ಅಂತ ಅನಿಸ್ಲಿಲ್ಲ, ಹೇಳೂ ಇಲ್ಲ. ಈ ಅಹಂಕಾರ ಹಾಗೂ ಅವನ ಕನಸುಗಳು ಬೆಳೀತಾ ಹೋದವು. ಒಂದು ದಿನ ಈ ರಮೇಶ ಹೇಳ್ತಾನೆ, ನಾನು ಈ ಹಳ್ಳಿಯಲ್ಲಿ ಇರೋದಿಲ್ಲ, ನಾನು ಸಿಟಿಗೆ ಹೋಗಬೇಕು. ಏನೋ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನನಗೆ ಹಳ್ಳಿ ವಾತಾವರಣನೇ ಇಷ್ಟ ಇಲ್ಲ. ದೊಡ್ಡ ಹಳ್ಳಿ ಅಂತ ಇಷ್ಟು ದಿವಸ ಅಂದ್ಕೊಂಡಿದ್ದೆ, ಆದರೆ ಇದಕ್ಕಿಂತ ಸಿಟಿನೇ ಚೆನ್ನಾಗಿದೆ, ನಾನು ಸಿಟಿಗೆ ಹೋಗಬೇಕು ಅಂತ ಆಗಾಗ ಸಿಟಿಗೆ ಹೋಗಿ ಬರ್ತಾ ಇದ್ದ. ಈಗ ಪೂರ್ಣವಾಗಿ ನಾನು ಅಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಂದೆ ಹೇಳ್ತಾರೆ, ಹೊರಗಿನ ಜಗತ್ತು ಸುಲಭ ಅಲ್ಲ ಮಗನೇ, ನಿಧಾನವಾಗಿ ಮುಂದೆ ಹೋಗಬೇಕಾಗುತ್ತೆ. ಆದರೆ ನೀನಲ್ಲಿ ಬದುಕಬೇಕಾದ್ರೆ ಬೇಕಾಗಿರೋದು ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ತಂದೆ ಹೇಳ್ತಾರೆ. ಈ ರಮೇಶನಿಗೆ ಕೋಪ ಅಷ್ಟೇ ಬಂತು. ನನಗೆಲ್ಲ ಗೊತ್ತಿದೆ, ನೀನು ಹೇಳಬೇಕಾಗಿಲ್ಲ, ನನಗೆಲ್ಲ ತಿಳ್ಕೊಂಡಿದ್ದೀನಿ. ಈ ಮಾತು ತಂದೆಯ ಹೃದಯಕ್ಕೆ ಗಾಯವಾದಂತಾಯಿತು. ಏನಪ್ಪ ಹೀಗೆ ಮಾತಾಡ್ತಾ ಇದ್ದಾನೆ, ಎದೆ ಎತ್ತರಕ್ಕೆ ಬೆಳೆದಿದ್ದಾನೆ, ಮಾತಾಡ್ತಾನೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ತಾಯಿ ಕಣ್ಣೀರಿಂದ ಕಣ್ಣುಗಳು ಮುಚ್ಚೋಗಿದ್ವು. ಈ ರೀತಿಯ ಅಹಂಕಾರದಿಂದ ಹೆಂಗೆ ಬದುಕ್ತಾನೆ, ಯಾವ ರೀತಿ ಇರ್ತಾನೆ ಅಂತ ತಾಯಿ ಗೋಗೊರಿತಾ ಇದ್ಲು. ಮಗನೇ ನೀನು ಹೋಗು, ಆದರೆ ನಿನ್ನ ಆರೋಗ್ಯ ನೋಡ್ಕೋ ಅಂತ ಇಷ್ಟೇ ಹೇಳಿದಳು. ಯಾವುದೇ ತಾಯಿ ಆಗಿರ್ಬೋದು, ಮಕ್ಕಳ ಆರೋಗ್ಯ ಎಲ್ಲವನ್ನ ಇದ್ದರೂ ಕೂಡ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸೋ ತಾಯಿ ಇದ್ದೇ ಇರ್ತಾಳೆ. ಇಂತಹ ತಾಯಿ ಪ್ರೀತಿ ಆ ರಮೇಶನಿಗೆ ಅರ್ಥವಾಗಲಿಲ್ಲ. ನಗರ ಜೀವನ ತುಂಬ ಚೆನ್ನಾಗಿ ಅನಿಸ್ಬಿಡ್ತು. ಹೋಗ್ತಾನೆ. ಕೆಲವು ದಿನಗಳು ಅವನಿಗೆ ಅಲ್ಲಿ ಸ್ವರ್ಗ ಇದ್ದಂತಾಗುತ್ತೆ. ಇಲ್ಲಿನ ನೆನಪೇನಾಗೋದಿಲ್ಲ. ಹೊಸ ಹೊಸ ಸ್ನೇಹಿತರಾಗ್ತಾರೆ, ಹೊಸ ಹೊಸ ಜೀವನ, ಹೊಸ ಅಲ್ಲಿನ ವೇಷಭೂಷಣ, ಸ್ವಾತಂತ್ರ್ಯ ಎಲ್ಲವನ್ನ ಕಾಣ್ತಾನೆ. ಹಳ್ಳಿಯಲ್ಲಿ ಯಾವುದೂ ಅಡೆತಡೆಗಳು ಇರಲಿಲ್ಲ ಅವನಿಗೆ, ಯಾರೂ ಕೂಡ ಕಟ್ಟಾಗ್ತಿರಲಿಲ್ಲ, ತನ್ನ ಮನಸ್ಸಿಗೆ ಬಂದಂಗೆ ಇರ್ತಾ ಇದ್ದ. ಆದರೂ ಕೂಡ ಅಲ್ಲಿ ಯಾವುದೇ ಅಡ್ಡಿಗಳು ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಅಡ್ಡಿ ಇದೆ ಅಂತ ಸಿಟಿಗೆ ಬಂದವನು ಇಲ್ಲಿ ಬಂದ ನಂತರ ಹೊಸ ಜೀವನವನ್ನು ರೂಪಿಸ್ಕೋಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ನಿಧಾನವಾಗಿ ಸತ್ಯ ಹೊರಬಂದಂತಾಯಿತು. ಕೆಲಸವನ್ನು ಹುಡುಕ್ತಾನೆ. ಹಣ ಖಾಲಿ ಆಯಿತು. ಅಪ್ಪ ಅಮ್ಮ ಕಲಿಸ್ಕೊಟ್ಟಿದ್ರು ಇಷ್ಟು ಹಣ ಬಳಸ್ಕೋಬೇಕು ಅಂತ. ಆ ಹಣ ಖಾಲಿ ಆದ ನಂತರ ಕೆಲಸ ಹುಡುಕ್ಬೇಕಲ್ಲ, ಕೆಲಸ ಹುಡುಕ್ತಾನೆ. ಯಾವುದು ಕೆಲಸ ಸಿಗೋದಿಲ್ಲ. ಆಗಾಗ ಜೇಬನ್ನು ನೋಡ್ತಾನೆ, ಜೇಬು ಖಾಲಿಯಾಗಿದೆ. ಸ್ನೇಹಿತರು ದೂರವಾಗ್ತಾರೆ. ಸ್ನೇಹಿತರು ಹಣವಿದ್ದಾಗ ಮಾತ್ರ ಇರಬೇಕು, ಹಣ ಇಲ್ಲ ಇವನನ್ನು ಎಲ್ಲೂ ಸೇರಿಸ್ಕೊಳ್ಳೋದಿಲ್ಲ, ಇವನನ್ನೇ ದೂರ ಬಿಡ್ತಾರೆ. ಒಂದು ದಿನ ಅವನು ಹಸಿವಿನಿಂದ ಬಿದ್ದುಬಿಟ್ಟಿದ್ದ. ಆ ಒಂದು ಸಿಟಿಯಲ್ಲಿ ಹಸಿವಾಯಿತು. ದಿನಾಲು ಹೋಗಿ ಹೊರಗಡೆ ಟಿಫಿನ್ ಅಂತ ಅದು ಊಟ ಅಂತ ಮಾಡ್ತಾ ಇದ್ದ. ಆ ದಿನ ಅವನಿಗೆ ಹಸಿವಿನಿಂದ ಕಂಗಾಲಾಗಿ ಹೋಯಿತು. ಸ್ನೇಹಿತರೆ ಅನುಭವಿಸಿರ್ಬೋದು,
ನಾವು ಹಸಿವಿದ್ದಾಗ ನಮ್ಮ ಮನೆಯ ನೆನಪಾಗುತ್ತೆ ಹೊರತು ಹೊಟ್ಟೆ ತುಂಬಿದಾಗ ಆಗೋದಿಲ್ಲ. ಇಲ್ಲಿನೂ ಕೂಡ ಅದೇ ಆಯಿತು. ಆ ಸಮಯದಲ್ಲಿ ಅವನಿಗೆ ನೆನಪಾಗಿರೋದು ಈ ಸಿಟಿಯಲ್ಲಿರೋ ಊಟ ಅಲ್ಲ, ಅಲ್ಲಿನ ಜೀವನ ಅಲ್ಲ, ಅಲ್ಲಿನ ವೇಷಭೂಷಣ ಅಲ್ಲ. ಆ ಸಮಯದಲ್ಲಿ ನೆನಪಾಗಿರೋದು ಮನೆ ಅಡುಗೆ ನೆನಪಾಯಿತು ಅವನಿಗೆ. ಅಲ್ಲಿನ ಊಟವೆಲ್ಲ ನೋಡಿ ಇದೇನು ಊಟ ಎಂದು ಅವಮಾನದಿಂದ ಹೇಳಿರುವಂತಹ ಆ ಕ್ಷಣಗಳ ನೆನಪಾದವು. ಮನಸ್ಸು ಒಡೆದಂತಾಯಿತು. ಕಣ್ಣುಗಳು ಕಣ್ಣೀರಿಂದ ತುಂಬಿಕೊಂಡಿವೆ. ಭಾವನೆಗಳು ಉಕ್ಕಿ ಉಕ್ಕಿ ಬರ್ತಾ ಇವೆ. ಏನು ಹೇಗೆ ಮಾಡಿದೆ ಅಂತ ಅನ್ನಿಸ್ತು. ಆ ರಾತ್ರಿ ಅವನಿಗೆ ನಿದ್ದೆ ಕೂಡ ಬರಲಿಲ್ಲ. ಜ್ವರದಿಂದ ಬಳಲ್ತಿರ್ತಾನೆ. ಯಾರೂ ಅವನನ್ನು ನೋಡಿಕೊಳ್ತಿರಲಿಲ್ಲ. ಸ್ನೇಹಿತರಿದ್ದರೂ ಕೂಡ ಇಲ್ಲದೇ ಇರೋ ಹಾಗೆ ಒಬ್ಬನೇ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ತಾಯಿ ಮಮತೆ ಅರ್ಥ ಆಯಿತು. ಮಗನೇ ನೀನು ಚೆನ್ನಾಗಿದ್ದೀಯಾ ಅಂತ ಕೇಳ್ತಾ ಇದ್ಳು ತಾಯಿ. ನನ್ನ ತಾಯಿ ಊರಲ್ಲಿದ್ದಾಗ ಆ ಮಾತುಗಳ ನೆನಪಾದವು. ತಂದೆ ಮಾತುಗಳ ನೆನಪಾದವು. ಶಿಸ್ತಿಲ್ಲದ ಜೀವನ ಕಷ್ಟಕ್ಕೆ ತರುತ್ತೆ ಅಂತ ಹೇಳ್ತಾ ಇದ್ರು. ಆ ಮಾತು ಅವನಿಗೆ ನೆನಪಾಯಿತು. ನನ್ನ ಜೊತೆ ಇದ್ದಾಗ ನಾನು ಅವರ ಬೆಲೆ ಅರಿದುಕೊಳ್ಳೋದಕ್ಕೆ ಆಗಲಿಲ್ಲ, ಅವ್ರ ಬೆಲೆನೇ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕನಸುಗಳನ್ನು ಕಟ್ಕೊಂಡು ಈ ಒಂದು ಸಿಟಿಗೆ ಬಂದೆ. ಏನು ಮಾಡಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಣ ಇಲ್ಲ, ಏನು ಮಾಡಬೇಕು ಅಂತ ಮಾರನೇ ದಿನ ಬೇಗ ಹೇಳ್ತಾನೆ. ಆ ಬೇಗ ಎದ್ದು ತನ್ನ ಪೆಟ್ಟಿಗೆಯಲ್ಲಿರೋ ಬಟ್ಟೆಗಳನ್ನು ಎಲ್ಲ ತುಂಬಿಕೊಂಡು ಹಿಂತಿರುಗಿ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ನನ್ನ ಮನೆಗೆ ಹೋಗಬೇಕು, ಹಳ್ಳಿಗೆ ತಲುಪಬೇಕು ಅಂತ ತಾಯಿ ಮನೆ ಮುಂದೆ ಕುಳಿತುಕೊಂಡು ಸುಮ್ಮನೆ ನೋಡ್ತಾ ಇರ್ತಾಳೆ. ದಾರಿ ಹೋಕ್ಕರನ್ನು ಯಾರು ಓಡಾಡ್ತಿರ್ತಾರೆ ನೋಡ್ತಿರ್ತಾಳೆ. ಈ ಮಗನು ಕಾಣ್ತಾನೆ. ಅವನು ಬಂದೊಡನೆ ಅವಳ ಕಣ್ಣುಗಳು ತುಂಬ್ಕೊಂಡ್ಬಿಟ್ವು. ಸಂತೋಷದ ಕಣ್ಣೀರು ಬಂದವು. ಒಂದೇ ಸಮಯದಲ್ಲಿ ಅಳ್ತಾ ಹೋದ್ಲು. ರಮೇಶ ಓಡಿ ಹೋಗಿ ತನ್ನ ತಾಯಿ ಕಾಲನ್ನು ಬೀಳ್ತಾನೆ. ಕ್ಷಮಿಸಮ್ಮ, ನಾನು ನಿಮ್ಮ ಪ್ರೀತಿಯನ್ನು ಇಲ್ಲಿರುವಾಗ ಅರಿಯೋಕೆ ಆಗಲಿಲ್ಲ, ಅಹಂಕಾರದಿಂದ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ. ಆಗ ತಂದೆ ತಾಯಿಗಳು ಅವನನ್ನು ತಬ್ಕೊಂಡು ಹೇಳ್ತಾರೆ, ನೀನು ಬಂದರೆ ಸಾಕು, ನೀನು ಏನು ಕೇಳೋದೇನು ಬೇಕಾಗಿಲ್ಲ, ನೀನು ನಮ್ಮ ಜೊತೆ ಇದ್ದರೆ ಸಾಕು ಅಂತ ಅಷ್ಟೇ ಹೇಳ್ತಾರೆ. ತಂದೆ ಮೌನವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಗನ ಬೆಂತಟ್ಟೆ ಹೇಳ್ತಾರೆ, ಇದು ನಿನ್ನ ಮನೆ, ಇದು ಊರು ನಿನ್ನೂರು ಅಂತ ಧೈರ್ಯದಿಂದ ನೀನು ಬದುಕಬಹುದು ಅಂತ ಮಗನಿಗೆ ಧೈರ್ಯವನ್ನು ತುಂಬ್ತಾರೆ. ಆ ದಿನದಿಂದ ರಮೇಶ ಬದಲಾಗ್ತಾನೆ. ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾನೆ. ಮನೆ ಕೆಲಸ ಮಾಡಿಕೊಂಡು ತಾಯಿ ಅವರಿವ್ರ ಮನೆಗಳನ್ನು ಮಾಡ್ತಾ ಕೆಲಸ ಮಾಡಿ ಬದುಕ್ತಾ ಇರ್ತಾಳೆ. ಕೆಲಸಗಳನ್ನು ಬಿಡಿಸ್ತಾನೆ. ತಾನು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ತಂದೆ ಜೊತೆ ಹೊಲಕ್ಕೆ ಹೋಗಿ ಹೊಲದಲ್ಲಿ ಕೂಡ ಕೆಲಸ ಮಾಡ್ತಾನೆ. ಪ್ರತಿದಿನ ಅವರಿಗೆ ಧನ್ಯವಾದವನ್ನು ಹೇಳೋದನ್ನು ಕೂಡ ಬಿಡೋದಿಲ್ಲ. ನನ್ನನ್ನು ಇಲ್ಲಿವರೆಗೂ ತಂದಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಅಂತ ಹೇಳಿ ಬದುಕ್ತಾ ಇರ್ತಾನೆ. ಈ ಧನ್ಯವಾದಗಳ ಜೊತೆಗೆ ಅವನು ತನ್ನ ಜೀವನದ ಸಾರ್ಥಕತೆ ಕೂಡ ಮರಿತಾನೆ. ಸ್ನೇಹಿತರೆ, ಈ ಕಥೆ ನಮ್ಮ ಹೃದಯವನ್ನು ತಟ್ಟೋದು ಮಾತ್ರ ಸತ್ಯ, ಹಾಗೂ ನಮ್ಮ ಜೀವನವನ್ನು ಇದು ಪ್ರಶ್ನೆ ಮಾಡುತ್ತೆ. ನಾವು ನಮ್ಮ ತಂದೆ ತಾಯಿ ಜೊತೆ ಹೇಗೆ ವರ್ತನೆ ಮಾಡ್ತಾ ಇದ್ದೇವೆ ಅಂತ. ತಂದೆ ತಾಯಿ ಇದ್ದವರು ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು ನಿಮ್ಮ ಜೀವನಕ್ಕೆ. ಒಂದು ವೇಳೆ ಇಲ್ಲದೇ ಇದ್ದರೆ ಯಾವ ರೀತಿ ಇದ್ವಿ ಅನ್ನೋದು ನೆನಪು ಮಾಡ್ಕೊಳ್ತಾ ಬದುಕಬೇಕು. ಅವ್ರು ಮಾಡಿದ ತ್ಯಾಗಗಳು ನಾವು ಒಮ್ಮೆ ನೆನಪಿಸಿಕೊಳ್ಬೇಕು. ತಂದೆ ತಾಯಿಗಳಂದರೆ ಕೇವಲ ಸಂಬಂಧ, ಇವರು ನನ್ನ ತಂದೆ ತಾಯಿ ನನಗೆ ಜನ್ಮ ನೀಡಿದ್ದಾರೆ ಅಂತ ಅಷ್ಟೇ ಆಗೋದಿಲ್ಲ. ಅದು ಒಂದು ಆಶೀರ್ವಾದ, ಒಂದು ನೆರಳು, ಅದೊಂದು ದೇವರ ರೂಪ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಅವರ ಪ್ರೀತಿಗೆ ಎಂದಿಗೂ ಕಡಿಮೆ ಆಗೋದಿಲ್ಲ. ಇನ್ನು ಯಾರ್ದೋ ಪ್ರೀತಿಯನ್ನು ನಾವು ಕಡಿಮೆ ಅಂತ ನಾವು ಭಾವಿಸ್ತೇವೆ, ಆದರೆ ತಂದೆ ತಾಯಿ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹೃದಯ ಯಾವಾಗಲೂ ಕ್ಷಮಿಸಲು ಸಿದ್ಧವಾಗಿರುವಂತಹ ಹೃದಯಗಳು ತಂದೆ ತಾಯಿಯ ಹೃದಯಗಳಾಗಿರ್ತವೆ. ಕಾಲ ಯಾರಿಗೂ ಕಾಯೋದಿಲ್ಲ. ಮಹತ್ವದ ಸಂದೇಶ ಇಲ್ಲಿದೆ. ನಾವು ಕಳೆದುಕೊಂಡ ಮೇಲೆ ಅಳುವುದಕ್ಕಿಂತ ಇದ್ದಾಗಲೇ ಪ್ರೀತಿಸಿ ಗೌರವಿಸಿ ಕೃತಜ್ಞರಾಗಬೇಕು. ಒಂದು ಸಣ್ಣ ಧನ್ಯವಾದ ಹಾಗೂ ಒಂದು ತುಂಬಿದ ನಗು ನಮ್ಮ ಜೀವನಕ್ಕೆ ಏನು ಹೊಡೆತ ಕೊಡೋದಿಲ್ಲ, ಗಳಿಸೋದೇ ಆಯಿತು ಹೊರತು ಕೃತಜ್ಞರಾಗಿ ಬದುಕೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಈ ಕಥೆಗೆ ನಾನು ವಿದಾಯವನ್ನು ಹೇಳ್ತೀನಿ. ಮತ್ತೊಂದು ಕಥೆಯಲ್ಲಿ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.